ನಾವು ಹೊರಟಿದ್ದೀವಿ ರಾಮನಗರದ ಹತ್ರ ಇರೋ ಕೂನಗಲ್ ಬೆಟ್ಟಕ್ಕೆ. ಸೊ ಇವಾಗ ಟೈಮ್ 3:15 ಆಗಿದೆ. ಎಷ್ಟೊತ್ತಾಗ್ಬೋದು ಹೋಗೋ ಅಷ್ಟರಲ್ಲಿ? 5:15 ಆಗುತ್ತಾ? ಎಕ್ಸ್ಪಲ್ಸ್, KTM, ಅವೆಂಜರ್, ಅಪ್ಯಾಚಿ, ಇನ್ನೊಂದು ಟ್ರಯಂಫ್, ಇನ್ನೊಂದು ಅಪ್ಯಾಚಿನ ತಾನೇ ಅದು. ಒಂದು 200 160 ನಾನು 200 ಆಯ್ತೇನಪ್ಪ. ಏನು ಹಿಂಗೆ ಸುಮ್ಮನೆ ಹಾಂ ಹೆಲ್ಮೆಟ್ ಹಾಕೋ ತೆಗಿಬೇಕಾ? ಇದ್ಯಾವುದು ಎಂಟಿ? ಅದು ಲೋಕಲ್ ಹೆಲ್ಮೆಟ್. ಹಾಂ ಎಂಟಿ ಸ್ಟಿಂಗರ್. ಸ್ಟಿಂಗರ್ ಇಲ್ಲ ಇಲ್ಲ, ಅದೇ ಹೋಲಿಸ್ಟಿಕ್ ಎಲ್ಲ ಹೋಲಿಸ್ಟಿಕ್ ಬ್ಲ್ಯಾಕ್ ಅಂತ ಹೇಳಿ. ಹೋಲಿಸ್ಟಿಕ್ ಯಾವುದೋ ಗೊತ್ತಿಲ್ಲ. ಹೌದು, ಹೆಲ್ಮೆಟ್ ಎಂಟಿ, ನಮ್ಮದು ಪಾಕೆಟ್ ಎಂಟಿ. ಪಾಕೆಟ್ ಎಂಟಿನಾ? ತೋರಿಸು. ನಿಂದಲ್ಲಿ ಹೈಡ್ರೇಷನ್ ಬ್ಯಾಗು? ಓ ಇದೇನಾ ಹೈಡ್ರೇಷನ್? ಓಕೆ. ಸೊ ನೋಡೋಣ, ಹೋಪ್ಫುಲಿ ಒಂದು 5:15 ಒಳಗಡೆ ಅಲ್ಲಿ ಹೋದರೆ ಅಲ್ಲಿ ಹೆಂಗಿದೆಯೋ ಐಡಿಯಾ ಇಲ್ಲ, ನೋಡಬೇಕು. ಇವತ್ತು ಯಾವುದೋ ಇದಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ಫೈನಲಿ ನೈಸ್ ರೋಡಿಗೆ ಬಂದಿದ್ದೀವಿ. ಇವಾಗ 3:55 ಆಗಿದೆ. ಹಾಂ, ಎಷ್ಟೊತ್ತಾಗ್ಬೋದೋ ಗೊತ್ತಿಲ್ಲ. ಇನ್ನೊಂದು 1 ಅವರ್ ಅಂತೂ ಮಿನಿಮಮ್ ಆಗುತ್ತೆ, ನೋಡೋಣ. ಫಸ್ಟ್ ಬರ್ತಿದ್ದಾಗ ಇಲ್ಲಿ ಟೋಲ್ 22 ಸಮಥಿಂಗ್ ಇತ್ತು, ಇವಾಗ 30 ಮಾಡಿಬಿಟ್ಟಿದ್ದಾರೆ. ಹಾಯ್, ನಾನು ನೋಟ್ ಬಿದ್ದಿದ್ದೇನೆ, ರೆಕಮೆಂಡ್ ಮಾಡಿದೆ. ಇಲ್ಲ ಇಲ್ಲ, ಅದೆಲ್ಲ ಮಾಡಿಲ್ಲ. ಅದು ಟಿಕೆಟ್ ಇದು ಬಿದ್ದಿದೆ ನೋಡು, ಟಿಕೆಟ್. ಹುಷಾರಾಗಿ ಇಟ್ಕೋಬೇಕು ಅದನ್ನು. ಮುಂಚೆ ಇದು ಇವಾಗ್ಲೂ ಇದೇನು ಗಾಡಿ ನಂಬರ್ ಪ್ಲೇಟ್ ನಂಬರ್ ಸರಿಯಾಗಿ ಬರೋಲ್ಲ ಅನ್ಸುತ್ತಲ್ಲ, ರ್ಯಾಂಡಮ್ ನಂಬರ್ ಬರುತ್ತೆ. ಫೈನಲಿ ಎಕ್ಸ್ಪಲ್ಸ್ ಟ್ರೈ ಮಾಡೋ ಟೈಮ್ ಬಂದಿದೆ. ನೋಡೋಣ ಬನ್ನಿ ಹೆಂಗಿರುತ್ತೆ. ಹಾಂ, ಇದರಲ್ಲಿ ಕಾಲು ಇಟ್ಕತ್ತೆ, ಪರವಾಗಿಲ್ಲ, ಆರಾಮಾಗಿ. ಅದು ಟಚ್ ಹೊಡಿಯೋಕ್ಕೆ ಕಷ್ಟ ಆಗುತ್ತೆ, ಟೈಟ್ ಇದೆ. ಸ್ವಲ್ಪ ಲೂಸ್ ಇದೆ. ನೈಸ್ ರೋಡ್. ಸ್ಪೀಡ್ ಲಿಮಿಟ್ ಎಷ್ಟಪ್ಪ? 80ನಾ? ಸ್ಪೀಡ್ ಲಿಮಿಟ್ 80 ಅಂತ ನೋಡ್ಕೊಳ್ರಪ್ಪ. ಅದಷ್ಟೇ ಹೋಗುತ್ತೆ ಆರಾಮಾಗಿ, ಇದು ಹೋಗುತ್ತೆ, ಬಟ್ ಕಂಟ್ರೋಲ್ ಮಾಡಬೇಕಷ್ಟೆ. ಏನಂತಪ್ಪ? ಅವನು ಇನ್ನೂ 40 ನಿಮಿಷ ಇದೆ ಅಂತೆ, ಅಂದರೆ ನಂದನ್ ಲೊಕೇಶನ್. ಆಯ್ತು ನಡಿ, ನಾವು ಹೋಗಿರೋಣ. ಹೋಗ್ತೀವ ಇವತ್ತೇ? ಸಾರಿ ಸಾರ್, ಲೇಟಾಗೋಯ್ತು. ಅವ್ನು ಗೊತ್ತಿಲ್ಲ, ಬಾ ನಾವು ಹೋಗೋಣ. ಬರ್ತೀನಿ ಅಂತ ಹೇಳ್ದ. ಜಾಕೆಟ್ ಇರ್ಬೇಕು, ಜಾಕೆಟ್ ಇಲ್ಲ. ಅಲ್ಲಿಗೆ ಜಾಕೆಟ್ ಎಲ್ಲ ತಗೊಂಡು ಹಾಕೊಂಡು ಹೋಗ್ಬೇಕು, ಶ್ರೀಮಂತ ಅಲ್ಲ. ಹಾಂ, ಸೇಫ್ಟಿ ಹೆಲ್ಮೆಟ್ ಹಾಕೊಂಡು ಹೋಗ್ಕೊಂಡು ತಗೊಂಡು ಹೋಗ್ಬೇಕು. ಇವನೊಬ್ಬ ಇಂಪೋಸ್ಟ್ರು ಇವಾಗ. ಯಾರು ಇಂಪೋಸ್ಟ್ರು? ಎಲ್ಲರೂ ಜಾಕೆಟ್ ಹಾಕೊಂಡ್ಬಂದ್ರೆ ಇರೋಲ್ಲ. ವಿಡಿಯೋ ಮಾಡಿದೆ ಅವ್ನು ಕೂತಿದ್ದು. ಬಟ್ ಏನಂದ್ರೆ ಆಡಿಯೋ ಬರಲ್ವಲ್ಲ. ಫೇಕ್ ಮಾಡ್ಕೊಳ್ಳೋಣ, ಫೇಕ್ ಆಡಿಯೋ ಹಾಕೋಣ ಅಂದೆ. ಫೇಕ್ ಆಡಿಯೋನಾ? ಡಬ್ಬಿಂಗು. ನೀನು ಮಾತ್ರ ಹೋಗ್ತಲ್ಲ, ಹೋಗುತ್ತೆ. ಹಾಫ್ ಪ್ಲೇಸ್ ಸರ್ಕಾಗಲ್ಲ, ಫುಲ್ ಬಿಡಬೇಕು. ಸೂರ್ಯ ಮುಳುಗಿ ಆದ್ಮೇಲೆ ಮೋಡ ಬಂತಲ್ಲಿ. ಆ ಕತ್ಲೆ ಹಾಕ್ದವ್ರೆ ಸಾಕು, ಬೇಗ ಹೋಗೋಣ ಅಂತ. ಅದಕ್ಕೆ ಹೋದ್ರೆ ಆಗುತ್ತೆ 5:15 ನಡಿ, ಅದಕ್ಕೆ ಹೇಳ್ತಾ ಇರೋದು. ಆಯ್ತಾ? ನಡಿ ಮತ್ತೆ, 5:15 ಆಗುತ್ತಂತೆ, ಬೇಗ ಹೋಗೋಣ. ಸ್ಟ್ಯಾಂಡಿಂಗ್ ಅದೇ ಆಯ್ತಾ? ಅಲ್ಲ, ಹೌದೇನೋ? ಚೂರು ಸಿಗಲ್ವಾ? ಒಂದ್ ಸೈಡ್ ಅಷ್ಟೇ, ಒಂದ್ ಸೈಡ್ ಅದು ನೋಡು, ಒಂದ್ ಸೈಡೇ ಹಿಂಗೆ. ಹೀಲ್ಸ್ ಹಾಕೊಂಬಿಡು, ಏನಂತ್ಯ?
ಕಂಟೆಂಟ್ಗೋಸ್ಕರ ಓಕೆ, ಟೈಮ್ ಟು ಟೇಕ್ ದ ಸ್ಕ್ರಾಮ್ಲರ್. ಏನಿದು ಎರಡೆರಡು ಕಲರ್ ಶರ್ಟು. ಇಲ್ಲಿಂದ ಇನ್ನೂ 26 ಕಿಲೋಮೀಟ್ರ್ ಇದೆ, 42 ನಿಮಿಷ ತೋರಿಸ್ತಾ ಇದೆ. ಹೋಪ್ಫುಲ್ಲಿ ಬೇಗ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓ ಏನೋ ಇದು ಏಯ್ ಸೈಕಾಗಿದೆ ಲೇ. ಓ ಗುರು, ಇದ್ರಲ್ಲಿ ಹೋಗ್ಬಿಟ್ರೆ ಅಷ್ಟೇ. ಮಳೆ ಬರುವ ಹಾಗಿದೆ, ಬರುತ್ತಾ ಇಲ್ವಾ ಗೊತ್ತಿಲ್ಲ. ಆಲ್ಮೋಸ್ಟ್ ಬಂದಿದ್ದೀವಿ. ನಮಗೋಸ್ಕರ ಎಲ್ಲ ಲೈಟ್ಸ್ ಆನ್ ಮಾಡಿದ್ದಾರೆ ವೆಲ್ಕಮ್ ಮಾಡೋಕ್ಕೆ. ಹಾಂ, ಬಟ್ ಯಾರು ಜನರೇ ಇಲ್ವಲ್ಲೋ, ಬರೀ ಲೈಟ್ ಹಾಕಿ ಬಿಟ್ಬಿಟ್ರೆ ಹೆಂಗೆ? ವಿ ನೀಡ್ ಪೀಪಲ್. ಏನು ಮ್ಯಾಮ್ ಇದು ಹಿಂಗಿದೆ? ಯಾ ಓ ಗಣೇಶ ಇದೆ. ಓ ಮೈ ಗಾಡ್, ಓ ಮೈ ಗಾಡ್, ರೋಡ್ ಈಸ್ ಗಾನ್. ಇರಲಿ ಬಾ. ಲೇ ಇದೇನೋ ವೀಲ್ ಇನ್ಸ್ಪಿನ್ ಹೊಡಿತಿದೆ ಲೇ. ಚೆನ್ನಾಗಲ್ಲ ಟೆರೇನು. ಆರಾಮಾಗಿದೆ, ಬಟ್ ನಾನು ವಿಡಿಯೋ ನೋಡಿದ ಪ್ರಕಾರ ಅಲ್ಲೇನೋ ಟ್ರೆಕ್ಕಿಂಗ್ ಮಾಡಬೇಕಂತೆ ಸ್ವಲ್ಪ. ಯಾ ದಟ್ ಇಸ್ ಟ್ರೂ. ಟ್ರೈ ಮಾಡ ಬನ್ನಿ ಸಾರ್. ಕಷ್ಟ ಇದೆಲ್ಲ, ನಿಂದ ಹತ್ತಿಸ್ಬೋದು ಎಕ್ಸ್ಪಲ್ಸು. ನಡಿ ಮ್ಯಾಮ್, ನೀನು ನಡಿ, ನೀನು ಹತ್ತಿಸ್ತೀವಿ. ನಡಿ ಇರ್ಲಿ ನಡಿ, ಅದೇ ಮಜಾ. ಎಲ್ರು ಬರಂಗಿದ್ರೆ ಹಾಂ ಆಯ್ತು, ನಾನು ರೆಡಿ. ಫಸ್ಟ್ ಯಾರು? ನಾನೇ ಹೋಗ್ತೀನಿ ಬಾ. ಬಟ್ ಎಲ್ಲರೂ ಬರ್ಬೇಕಷ್ಟೇ ನನಗೆ. ಮುಂದೆ ಎಲ್ಲಿವರೆಗೂ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಅಲ್ಲ, ನೀವು ಬಂದರೆ ಹೋಗ್ತೀನಿ ನಾನು. ನಾನು ಬರಲ್ಲ ಗುರು, ನನ್ನ ಗಾಡಿ ಕಾಲ್ ಸಿಗಲ್ಲ. ಅಲ್ಲಿ ತನಕ ಬರ್ತೀನಿ ನೋಡಲ್ಲಿ, ಆ ಮದ ಇದೆಯಲ್ಲ, ಹಾಂ ಅಲ್ಲಿ ತನಕ ಬರ್ತೀನಿ. ಮಜಾ ಬರುತ್ತೆ. ನಡಿ ಹತ್ತು. ನಾನು ಹತ್ತಿ, ನೀವು ಬರಬೇಕು. ನಾನು ಬರ್ತೀನಿ. ಏನು ಬರ್ತೀನಿ? ಒಬ್ಬೊಬ್ರೆ ಸುಮ್ಮನೆ ಇರಲಿ, ನನ್ನ ಗಾಡಿ ಮೊದಲೇ ಬ್ಯಾಕ್ ಟೈರ್ ಸಿಗಲ್ಲ. ವೆಸ್ಟರ್ನ್ ಗಾಡ್ಸ್. ಆಯ್ತಪ್ಪ. ಯಾವ ಗಾಡ್ಸು ತೋರ್ಸ? ಅಲ್ಲ ಇಷ್ಟೇ ಸದರನ್ ಗಾಡ್ಸೋದು. ಅಲ್ಲ ಗಾಡ್ಸಲ್ಲಿ ಬರೀ ಮದ ಅಷ್ಟೇ. ಯಾವ ಗಾಡ್ಸು ತೋರ್ಸಪ್ಪ ಇನ್ನೊಂದ್ಸತಿ. ಹಾಂ ಮರ ಅಷ್ಟೇ ಅಲ್ಲ, ಗ್ರಾಸ್ ಲ್ಯಾಂಡ್ ಸಿಲ್ವಾ ಅಲ್ಲಿ ಸದರನ್ ಗಾಡ್ಸಲ್ಲಿ. ಗ್ರಾಸ್ ಲ್ಯಾಂಡು ಒಂದೇ ಒಂದು ಮರ, ಅದು ದೊಡ್ಡ ಆಲದ ಮರ. ಅಲ್ಲ, ದೊಡ್ಡ ಆಲದ ಮರ ಅದು. ತಡಿ ಒಂದು ನಿಮಿಷ, ಭಾರ್ಗವ್ ಇದನ್ನು ಮಾತಾಡು. ನಾಯಿನ ದಾರಿ ಇದೆ ಅಂದ್ಯಾ? ಭಾರಿ ದಟ್ಟವಾದಂತಹ ಒಂದು ಕಾಡಿದು. ಮಾತು ಮುಂಚೆ ಕ್ಯಾಮ್ರಾ ಮತ್ತೆ ನೀನೇ ತಾನೇ ಹೇಳಿದ್ದು ತಗೊಂಬ ಅಂತ.
ತಗೊಂಬರ್ಬೇಕು ಸುಮ್ಮನೆ. ವೀಕ್ಷಕರೇ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ಪಶ್ಚಿಮ ವಲಯ. ಆ ಕಡೆ ಅದನ್ನ ದಾಟಿ ಹೋದ್ರೆ ಅರಬ್ಬಿ ಸಮುದ್ರ. ಆಗ್ಬಿಟ್ರೆ ದಾಟಿದ್ರೆ ಅರಬ್ಬಿ ಸಮುದ್ರ. ನಾವು ದಾಟಲ್ವಲ್ಲ ಈಗ. ದಾಟ್ಲಿಲ್ಲ ಅಂದ್ರೆ ಕರ್ನಾಟಕ. ಅದೇ ಸ್ವಲ್ಪ ಬಂಗಾಳ ಕೊಳ್ಳಿ. ಜಾಸ್ತಿ ರಿವರ್ಸ್ ಬಂದ್ಬಿಟ್ರೆ ಬಂಗಾಳ ಕೊಳ್ಳಿ. ಜಾಸ್ತಿ ಬೇಡಿ. ನದಿಯಲ್ಲಿ ನಿಂತ್ಕೊಂಡ್ರೆ ಸ್ಥಿತಿ ಅಷ್ಟೇ. ಅದು ದೇವಸ್ಥಾನಲ್ಲಿ ಅಲ್ಲಿ ನೀರಿನ ಪಾಯಿಂಟ್ ಮಾಡಿ. ಅಲ್ಲಿ ಇದೆಯಲ್ಲ ಜಾಕ್ ಸ್ಪ್ಯಾರೋ ಈಜು ಹೊಡೆಯೋದು ಕಲ್ತಿದ್ದಲ್ಲೇ. ಯಾರು ಜಾಕ್ ಸ್ಪ್ಯಾರೋ, ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ. ಇಲ್ಲಿ ಈಜು ಹೊಡೆಯೋದು ಕಲ್ತ್ಕೊಂಡೆ ಫಿಲಮ್ ಮಾಡಿದ್ದವರು. ಫಿಲ್ಮ್ ಮಾಡಿದ್ದು. ನಂತರ ಅವರು ಟೈಮ್ ಫಾರ್ ಸಮ್ ಅಡ್ವೆಂಚರ್. ಓಕೆ, ಲೆಟ್ಸ್ ಗೋ. ಹೈಟ್ ವೈಸ್ ಫಸ್ಟ್ ಹೋಗಪ್ಪ. ಇಲ್ಲ ಅಷ್ಟೇ ಇರೋದು. ಮಾಡ ಯಾಕೆ ನೋಡಿ, ನಿಂಗೆ ಬಿದ್ರು ಒಳ್ಳೆ ನೀರ್ ಬೇಕಂದ್ರೆ ಅಲ್ಲಿ ಮಾಡು, ಇಲ್ಲ ಅಂದ್ರೆ ಇಲ್ಲಿ ಮಾಡು. ಏನ್ ಮಾಡ್ತೀಯ? ಜಂಪ್ ಮಾಡ್ಬೋದು. ಕಲ್ಲು ಫ್ರಿಕ್ಷನ್ ಆ ಕಡೆ ಹೋಗಿ ನೋಡ್ಕೊಂಡ್ಬರ್ತೀವಿ. ಮಾಡು ಬೇಗ ಮಾಡು. ಕ್ವಿಕ್ ಆಗಿರ್ಬೇಕು. ಐಫೋನ್ ಅಲ್ಲಿ ತೆಗಿ, ಇಲ್ಲಿಂದ ಇದು ಇವಾಗ ಹಂಗೆ ಕೊಡ್ತಾ ಇದೆಯಾ? ಆಯ್ತು, ನೀನ್ ಮಾಡಪ್ಪ. ಓಕೆ, ಹಿಯರ್ ವಿ ಗೋ. ಓಕೆ, ನೆಕ್ಸ್ಟ್. ಸೂಪರ್. ನೆಕ್ಸ್ಟ್ ಏನ್ ಮ್ಯಾಮ್ ನೀನು ಫುಲ್ ಪಾಚಿ ಇದೆ ಸದ್ಯಕ್ಕೆ. ಇವರಿಬ್ರು ಬೀಳಲಿಲ್ಲ, ನೋಡೋಣ. ನೆಕ್ಸ್ಟ್ ಯಾರು ಬೀಳ್ತಾರೆ? ನಂದ 2 ಕಲರ್ ಇದೆ, 3ನೇ ಕಲರ್ ಬರುತ್ತೆ. ಸೇಮ್ ಇದೆ ಗ್ರೀನ್ ಮೇಲೆ. ಅದೇ ಫುಲ್ ಗ್ರೀನ್. ರೆಡಿ, ಲೆಟ್ಸ್ ಗೋ. ಫುಲ್ ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು. ಬಾಮ್ಮ, ನಂದ ಕಂಟ್ರೋಲ್ ಮಾಡ್ಕೊ. ನಾನು ಹೆಂಗ್ ಮಾಡ್ಲಿ? ಹಂಗೆ ಹೊಡ್ಕೊಂಬಂದ್ ಮಾಡ್ಬಿಡ್ಲಾ? ಹಾ ಈಸಿ ಇದೆಲ್ಲ, ನಿನ್ಗೇನ್ ಕಾಲ್ ಅಪ್ಪ, ಶೂ ಸರಿ ಇಲ್ಲ ಇದು. ನಂಗೆ ಭಯ ಇದು, ಕೈ ಕ್ಯಾಮ್ರಾ ಬಿಟ್ಬಿಟ್ರೆ ಆಮೇಲೆ ಅಂತ. ಎಲ್ಲ ಸೇಫ್ ಆಗಿ ಲ್ಯಾಂಡ್ ಆಗಿದೀವಿ ಫ್ರೆಂಡ್ಸ್. ಸೇಫ್ ಲ್ಯಾಂಡಿಂಗ್ ಆಗಿದೆ. ವಾಪಸ್ ಆಗೋಣ ಇಲ್ಲಿಂದ ಅಲ್ಲಿಗೆ. ವಾಪಸ್ ಎಲ್ಲ ಅದು ಕಷ್ಟ ಇದೆ. ಆಕ್ಚುಲಿ ಮಾಡ್ಬೋದು, ನೋಡು. ಟ್ರೈ ಮಾಡು. ಸ್ಪೈಡರ್ ಮ್ಯಾನ್ ಜಾಗ ಕೊಟ್ಟಿದ್ದೀವಿ ಹಿಂದೆ. ಬಾ. ಏನಾ ಯಾರು ಈ ಕಡೆ? ಯಾರು ಶೆಡಿಗ? ನರುಟೋ ನೋಡೇ ಇಲ್ಲ, ಸುಮ್ಮನೆ ಸುಮ್ನೆ ಅಲ್ಲಿ ತಗೊಂಡ್ಬಿಟ್ಟ. ಉಸ್ಕಿ ಮಾಕಿ ನರುಟೋ. ಎಲ್ಲೋ ನರುಟೋ ಉಸ್ಕಿ ಮಾಕಿ. ಉಚಿಹಾ ಹಾಮಶುಶಿ ಶಾಟ ಏನು ಗೊತ್ತಿಲ್ಲ. ಶಿಕೋಬಾಶಿ ಮೊಗಡಿಬಿ ಎಡಿಸಿ ಅದೇ ಫುಸ್ಟಾಗ್ ಡೆಲಿಫೆಂಟ್. ಬಂದಿದ್ದು ನಾವು ಹೊಸಗೆ ನೋಡಿದ್ವಿ. ಅಲ್ಲೇ ನಾನು ಅಲ್ಲಿ ಈಜೋಡ್ದೆ. ಮೀರೋಡು ಟ್ರೈಲ್ಸು. ನಾನು ನೀನೆಲ್ಲ ಇಲ್ಲಿ ಡ್ರಿಫ್ಟ್ ಹೊಡಿತಿದ್ದಲ್ಲ. ಓ ಹೇಳಿ, ಡ್ರಿಫ್ಟ್ ಮತ್ತೆ ಎಲ್ಲ ಲಿಫ್ಟು ಶಿಫ್ಟು ಗಾಡಿ ತುಂಬ ಕೊಳೆ ಆಗ್ಬಿಟ್ಟಿತ್ತು. ನೀರು ಕಾಣ್ತಾ ಇದೆಯಲ್ಲ, ನಾನು ಪಂಪ್ ಹಾಕ್ಬಿಟ್ಟು ನಂದು ರಿಮೋಟ್ ಕಂಟ್ರೋಲ್ ಕಾರ್ ತೊಳೆದೆ. ಎಷ್ಟು ಮಣ್ಣು ಅಂದರೆ ಮಾಡಿ ಹೇಳು. ಅದೇ ಅನ್ಸುತ್ತೆ, ರೇವಣ ಸಿದ್ದೇಶ್ವರ ತಾನೇ ಬ್ಲೂ ಕಲರ್ ಇರೋದಲ್ಲ ನೋಡಲ್ಲಿ. ಅದೇ ತಾನೇ ಅದೇ ಅಂತ ಇತ್ತು ಅಲ್ಲಿ ಬ್ಲೂ ಕಲರ್. ಹೌದು, ಅದೇ ಶೀಟ್ ಹಾಕಿದ್ದಾರೆ ಅಲ್ಲಿ ಮೆಟ್ಲಿಗೆ. ಇದ್ರಲ್ಲಿ ಕಾಣಿಸಲ್ಲ. ಇಲ್ಲಿಂದ ಏನಕ್ಕೊಂದು ಫ್ಲೈಓವರ್ ಮಾಡಬಾರ್ದು ಎಲ್ಲ ಬೆಟ್ಟಗಳಿಗೆ ಅಂತ. ಅಲ್ಲಿ ಜಂಪ್ ಮಾಡ್ದಂಗೆ ಹಿಂಗೆ ಮಾಡ್ಬಿಡೋಣ ಅಂತನಾ? ಅಲ್ಲ ನಡ್ಕೊಂಡು ರೇವಣ ಸಿದ್ದೇಶ್ವರ. ಅಲ್ಲ ಇವಾಗ ಒಂದು ಹಾಡಿ ನೀನು ನೆಲಮಂಗಲ ಟೋಲಿಗೆ ಏನಕ್ಕೆ ಹೋಗಿದ್ದೆ? ನೆಲಮಂಗಲದಿಂದ ಏನು ಮೆಜೆಸ್ಟಿಕ್ ಅಲ್ಲಿ ಬಂತು, ಅದೇ ನಂಗೆ ಗೊತ್ತಿಲ್ಲ. ಒಟ್ಲೆ ಮೆಜೆಸ್ಟಿಕ್ ಅಲ್ಲ, ನೈಸ್ ರೋಡ್ ಸಿಕ್ತು, ಅದೇ ತಾನೆ ಕರೆಕ್ಟ್ ರೋಡ್ ತಾನೆ. ನೈಸ್ ರೋಡ್ ಸಿಕ್ತು. ನೈಸ್ ರೋಡಿಗೆ ನೀನು ನೆಲಮಂಗಲಕ್ಕೆ ಏನಕ್ಕೆ ಹೋದೆ?
ಯಾವ್ದೇ ಟೋಲ್ ಎಲ್ಲೆಲ್ಲೋ ಹೋಗಿ ಬಂದಿದ್ದ ಅನ್ಕೊಳ್ಳೋ ಗೊತ್ತಿಲ್ಲ ಅವನಿಗೆ. ಚಾರ್ಜ್ಗೆ ಹಾಕೊಳ್ಳೋ ಫೋನ್ ಮೊದ್ಲು ನಿಲ್ಲೇ. ಅವ್ನು ಮೈಸೂರು ರೋಡ್ ನೆಲಮಂಗಲ ಟೋಲ್ ಅಲ್ಲ ಅನ್ಸತ್ಲ, ಯಾವ್ದೋ ಟೋಲು. ಟೋಲ್ ಕಡ್ದ ಇಲ್ವಾ? ನೆಲಮಂಗಲ ಹತ್ರ ಏನೋ ಮ್ಯಾಪಲ್ಲಿ ಕಾಣಿಸ್ತಾ ಹೇಳ್ದೆ. ಇದಕ್ಕೆ ಯಾರ್ದು ಇವಾಗ ನಿಂಗೊಂದು ಟಾಸ್ಕ್ ಇದೆ, ಅಲ್ಲಿ ನಾವು ಜನ ಜಂಪ್ ಮಾಡಿದೀವಿ, ಜಂಪ್ ಮಾಡಷ್ಟೇ ಜಂಪ್ ಮಾಡ್ಬೇಕು. ಆ ಕಡೆ ಹೋದ್ರೆ ಬಿದ್ದೋಗ್ತೀಯ, ನೋಡ್ಕೊಂಡು ಜಂಪ್ ಮಾಡು. ಮಧ್ಯಾಹ್ನದ ನೀರಿದೆ. ಬಿಚ್ಚೋ ನಿಜವಾಗ್ಲೂ ಮಾಡಿದೀವಿ. ಅವ್ರ ಮೂರು ಜನ ನಮ್ಮವ್ರೇನ? ನಮ್ಮವ್ರು ಎಲ್ಲರೂ ನಿಂಗೆ ಎಲ್ಲಿ ಆ ಕಡೆ ಬಿಡ್ಬೇಕಾ? ಇಲ್ಲೇ ಕಣೋ, ಅಷ್ಟೇನಾ ನೋಡ ಅವನಿಗೆ. ಬರ್ಗಿ ಬೀಳ್ಬೇಡ, ನಾವೇ ಬಿದ್ದಿಲ್ಲ. ವಾವ್ ಸೂಪರ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡಿ ಇನ್ನೊಂದು ಜಂಪ್ ಮಾಡ್ತೀಯ, ವಾಪಸ್ ಮಾಡ್ಬೇಕು. ಆಯ್ತಲ್ಲ, ವಾಪಸ್ ಇವಾಗ ಬಡೆ ಮಾಡ್ತಾನೆ. ನೋಡಿ ನೀನ್ ಮಾಡ್ತೀಯ. ರಾಮನಗರ ಕಾನ್ಕಾಡ್. ಹುಷಾರ್ಲೋ, ಹಿಂಗ್ ಮಾಡಿದ್ರೆ ಬರಲ್ಲ ನಾನು. ಯಾಕೆ ಬ್ರೋ? ಏನೋ ಹೇಳ್ತಾ ಇದ್ದೆ. ರಾಮನಗರ ಕಾಂಕೋರ್. ರಾಮನಗರ ಕಾನ್ಕರ್ಡ್. ಹುಷಾರಾಗಿ ಹಂಗ ಇದ್ರೆ ಇನ್ನೊಂದ್ಸತಿ ಟ್ರೈ ಮಾಡಿದ್ರೆ ಮೋಸ್ಟ್ಲಿ ಅಲ್ಲಿ ಹೋಗ್ಬೋದು, ಆ ಕಡೆ ಸೈಡ್. ಮೋಸ್ಟ್ಲಿ ಅಲ್ಲ, 100% ಅದು. ಇಲ್ಲ ಬೆಟ್ಟ ಅಲ್ಲ ಕೆಳಗಡೆ, ಹಂಗೋಗಿ ಇನ್ನೊಂದು ಮೇಲೆ ಹೋಗ್ಬಿಡ್ತೀವಿ. ಹಿಂಗೋಗಿ ಹಂಗೋಗಿ ನೆಕ್ಸ್ಟ್ ಹಂಗೆ. ಹಂಗೆ ಆತ ಇಲ್ಲೇ ಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಇನ್ನು 10 ಕಿಲೋಮೀಟರ್ ಅದು ಬೇಕು ಬಾಸ್. ನಾನು ನನ್ನ ಹೇಳಿದ್ ನೋಡಿ, ಅಲ್ಲಿ ಬರ್ತಾ ಇದ್ದಿದ್ದು ರೋಡ್ ಎಲ್ಲ ಚೆನ್ನಾಗಿದ್ರಲ್ಲ, ಅನ್ಕೊಂಡೆ. ಅಜಂತ ಎಲ್ಲರ ಕೇವಷ್ಟು. ಮೇಲ್ಗಡೆ ಮಾರುತಿ ದೇವಸ್ಥಾನ ಇದೆ ಅಂತ ಹಾಕಿದ್ದಾರೆ, ನೋಡೋಣ ಬನ್ನಿ. ರಾಮನಗರ ಹೋಗಿ ಏನು ನಮ್ಮದು ವಿಡಿಯೋಲಿ ಅರ್ಧ ದೇವಸ್ಥಾನ ಇದ್ರೆ ಇನ್ನು ಅರ್ಧ ಬರೀ ಸೆನ್ಸರೇ ಇದೆ, ಅರ್ಧ ಏನು ಮುಕ್ಕಾಲೇ ಇದೆ. ದೇವಸ್ಥಾನ ಹಾಕ್ಬೇಕಾ ಇಲ್ಲ ಇದು ಹಾಕ್ಬೇಕಾ ಗೊತ್ತಾಗ್ತಿಲ್ಲ ಈಗ. ಕಂಟೆಂಟ್ ಬೇಕಂದ್ರೆ ಯಾಕೆವಾದು ಮಂಜುಮಲ್ ಬಾಯ್ಸಲ್ಲಿ ಬರ್ತಲ್ಲ ಗುಣ ಇದು ಗುಣ ಕೇಳಿಸಿನ ಒಂದು ತುಂಡು. ಮೀಶೋ ಮೀಶೋ ಕಾಪಿ. ಇದು ಮೀಶೋದೊಂದು ರೆಪ್ಲಿಕಾ ಅಂತ ಹೇಳ್ಬೋದು. ಗುಣ ಕೇಳಿಸಿದು ರೆಪ್ಲಿಕಾ ಅಲ್ಲ, ಅದ್ರ ಸಿಮ್ಯುಲೇಷನ್ ಇದು. ಸಿಮ್ಯುಲೇಷನ್. ಇಲ್ಲಿ ಬಿದ್ದರೆ ಅಲ್ಲೂ ಸರ್ವೈವ್ ಆಗ್ಬೋದು ಅಂತ. ಇಲ್ಲಿ ಬಿದ್ದರೆ ಡೈರೆಕ್ಟ್ ಅಲ್ಲೇ ಹೋಗ್ತಿಲ್ಲ. ಲೈಟ್ ಹಾಕಮ್ಮ. ಏನೋ ಇದು ಗುಣ ಕೇಸ್ಗಿಂತ ಕತ್ಲೆ, ಬ್ಲಾಕ್ ಹೋಲ್ ಜೀವನಕ್ಕಿಂತ ಕತ್ಲೆ ಇಲ್ಲೇ ಕಾಣಿಸ್ತಾ ಇದೆ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಟ್ರಾವೆಲಿಂಗ್ ಬ್ಯಾಕ್ ಟು 2003. ಎಲ್ಲೋ ಬೇಕು. ಓ ಇಲ್ಲಿ ಸ್ಟ್ರೈಟ್ ನಡಿ. ಹುಷಾರ್ ನಂದ ಏನಾದ್ರು ಹೆಲ್ಮೆಟ್ ವೈಸರ್ ಹುಷಾರು. ಲೇ ನಂದ ನೀನ್ ಹಾಕೊಂಡು ಹೋಗ್ಬಿಟ್ಟೆ. ನಾವು ಲೈಟ್ ಹಾಕ್ರು. ಫೋನ್ ಹೋಗ್ತಿದ್ದಲ್ಲಿ ಜೋರಾಗಿ ಯಾಕಪ್ಪ? ನಾನಲ್ಲಪ್ಪ, ಅಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ. ಏನ್ ಬ್ರೋ ಇದು? ನನ್ನ ಜೀವನಕ್ಕಿಂತ ಕತ್ಲೆ ಇಲ್ಲೇ ಇದೆ. ಇಲ್ಲೇನೋ ಇದು ಮಂಜು ಮೇಲಿಂದ ಹೋಲಿದ್ದು ಪಕ್ಕ. ಮಂಜು ಮೇಲ್, ಮಂಜುಮಲೈ. ಎಲ್ಲಿ ಯಾವ ನಿಲ್ಬೇಕಂತ ಗೊತ್ತೇನೆ. ಅಲ್ಲ ನೀ ಮಂಜು ಮೇಲೆ ಹೇಳಿ ಹೇಳಿ ಜಾಗದ್ದೇ ಮರ್ತೋಗುತ್ತೆ. ದಿಸ್ ಇಸ್ ಕೂನಗಲ್ಲು. ಅಲ್ಲ ಏನೋ ಕುಣಿಗಲ್ ಬೆಟ್ಟ. ಬೆಟ್ಟ ಕುಣಿಗಲ್. ಇಲ್ಲೊಂದು ಹೆಲ್ಪ್ ಮಾಡೋ ಥರ ಕೋಲ್ ಹಾಕಿದ್ದಾರೆ. ಹೊರಗಡೆಲ್ಲ ಕೂತ್ಕೊಂಡ್ಮೇಲೆ ಅವಾಗ ವಿ ವಿಲ್ ಬಿಕಮ್ ಟ್ರೂ ರೈಡರ್ಸ್. ಹೆಲ್ಮೆಟ್ ಅದು ನಮಗೆ ಸ್ವಾಗತ ಕೊಡೋಕ್ಕೆ ಇಡೀ ಊರು ಅವತ್ತು ಸಿದ್ಧತೆ ಮಾಡ್ಕೊಂಡಿತ್ತು. ಸೂರ್ಯ ಅವರು ಸೂರ್ಯ ಜೊತೆ ಫೋಟೋಗ್ರಫಿ ಮಾಡಿಸ್ತಾ ಇದ್ದಾರೆ. ಸೂರ್ಯಾಸ್ತ ಫೋಟೋ ಅಂತ ಅವತ್ತು ಸೂರ್ಯನ ಮುಳುಗ್ತು, ಸೂರ್ಯನು ಹೋದ ಕೆಳಗಡೆ. ಎಲ್ಲಿಗೆ ಹೋದ?
ಅವ್ನು ಇವಾಗ ಇವನ್ ಸಾಯ್ಸು ನನಗೆ ಅವ್ನು ಸಾಯ್ಸು ಬನ್ನಿ ನೋಡೋಣ. ಫೈನಲಿ ದ ಸನ್ ಇಸ್ ಸೆಟ್. ಮಳೆ ಮಳೆ ಏಯ್ ಸುಮ್ಮನೆ ಬೆದರ್ಸ್ಬೇಡ. ಹಿಂಗೆ ಸೊ ಫೈನಲಿ ಮೇಲೆ ಬಂದಿದ್ದೀವಿ. ಇವಾಗ ಸನ್ಸೆಟ್ಟು ಆಯಿತು. ಎಲ್ಲ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಪೋರ್ಟ್ರೇಟ್ ಆಗಲ್ಲ. ಇಲ್ಲಿ ಏನಂದರೆ ಕೆಳಗಡೆಯಿಂದ ಮೇಲೆ ಬರ್ತೀರಾ ಅಂದರೆ ಸ್ವಲ್ಪ ಒಂದು ರೇಂಜಿಗೆ ಆಫ್ ರೋಡ್ ಇದೆ, ಒಂಚೂರು ನೋಡ್ಕೊಂಡು ಬರಬೇಕು. ಯಾಕಪ್ಪ ನಗ್ತಾ ಇದೆಯಾ? ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾ ಅಂತಾನೆ. ಆಮೇಲೆ ಅದ್ಭುತವಾದ ಒಳ್ಳೆ ಸನ್ಸೆಟ್ ವ್ಯೂ ಕಣ್ ತುಂಬಿಸ್ಕೊಂಡು ವಾ ಮುಖ ವಿಸ್ಮಿತನಾಗಿದ್ದೀನಿ. ಆಮೇಲೆ ಬೇರೆ ಏನಾಗಿಲ್ಲ. ಬೇರೆ ಏನು ಇವಾಗ ತಿರ್ಗಾ ಕೆಳಗಡೆ ಬಂದಿದ್ದ ರೂಟಲ್ಲೇ ಇಳಿಸ್ಬೇಕು. ಅದು ಇನ್ನೊಂದ್ಸತಿ ಮುಖ ವಿಸ್ಮಿತನಾಗ್ತೀಯಾ? ಅದಿರಲಿ. ಆಮೇಲೆ ಏನಂದರೆ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಬರ್ಬೇಕು. ಸ್ವಲ್ಪ ಒಂದು 20 ನಿಮಿಷ ಆಗುತ್ತಾ? ಆ್ಯಕ್ಚುಲಿ ಅಷ್ಟಾಗಲ್ಲ, ನಾವು ಎಲ್ಲೆಲ್ಲ ಹೋಗ್ಬಿಟ್ಟಿದ್ವಿ, ಅಷ್ಟೊತ್ತಾಯಿತು. ಬೂಸ್ಟ್ ಕುಡ್ಕೊಂಬರ್ಬೇಕು, ಯಾಕಂದರೆ ಯು ನೀಡ್ 3 times more ಸ್ಟ್ಯಾಮಿನಾ. ಅಲ್ಲ, ಅದು ಫುಟೇಜ್ ಇದೆ, ಅಷ್ಟೊಂದೆಲ್ಲ ಏನು ಕಷ್ಟ ಇಲ್ಲ, ನಾರ್ಮಲ್ ಆಗಿದೆ. ನಾವು ಮಧ್ಯೆ ಎಲ್ಲ ಅಡ್ವೆಂಚರ್ ಮಾಡ್ಕೊಂಬರ್ತಿದ್ವಿ. ಅದಕ್ಕೆ ಅಡ್ವೆಂಚರ್ ಅನ್ನೋಕ್ಕಿಂತ ಅಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ವಿ, ಕತ್ಲೆ ಇತ್ತಲ್ಲ. ಕೇವ್ಸ್ ಇಂದ ಒಂದು ಫೀಲ್ ಬರತ್ತೆ ಅಲ್ಲಿ. ನೀನು ಸುಮ್ಮನೆ ಈ ಜಾಗದ ಬಿಡ್ತಾರೆ ಎಲ್ಲ. ಅಲ್ಲ, ಇವಾಗ ಬಂದಿರೋದ್ರ ಬಗ್ಗೆ ಹೇಳು. ಇದು ಕುಣಿಗಾಲು ಬೆಟ್ಟ ಅಂತ. ಕೂಣಗಲ್ಲು. ಹಾಂ, ಇಲ್ಲಿಂದ ಈ ಜಾಗದ ಪ್ರಾಮುಖ್ಯತೆ ಏನಂದ್ರೆ ಅಲ್ಲಿ ಕೆಳಗಡೆ ಒಂದು ಬಿಗ್ ಬುಲ್ ಇದೆ, ಇಲ್ಲಿ ಒಂದು ದೇವಸ್ಥಾನ ಇದೆ, ಎಡಗಡೆ ಒಂದು ಕೆರೆ. ಇದು ಯಾವ ದೇವಸ್ಥಾನ? ಆಂಜನೇಯಂದು, ಮಾರುತಿ. ಕೃಷ್ಣ ಪರಮಾತ್ಮ. ನರುಟೋ ಅನ್ಲಿಲ್ವಲ್ಲ? ನರುಟೋ ಇಲ್ಲಿದೆ. ಎಡಗಡೆ ಮರ ಇದೆ, ಪಕ್ಕದಲ್ಲಿ ಗಿಡ ಇದೆ, ಹಿಂದ್ಗಡೆ ಬಾವುಟ ಇದೆ, ಅದರಿಂದ ಬೆಟ್ಟ ಇದೆ, ಗುಡ್ಡ ಇದೆ. ಸೂರ್ಯ ಮುಳುಗ್ತಾ ಇದ್ದಾನೆ. ಆಗೋಗಿದೆ. ಏಯ್, ನಾವು ಅಲ್ಲಿ ಹೋಗ್ಲೇ ಇಲ್ವಲ್ಲ, ಅಲ್ಲಿ ಮೇಲೆ ಹೋಗ್ಬೋದು ಅನ್ಸುತ್ತೆ. ಹೋಗ್ಬೋದು. ಏನು ಮಾಡೋಣ? ಇಷ್ಟಾದ್ಮೇಲೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಬಾಯ್. ಎಲ್ಲೋದ ಅವನು? ಅವನ್ಯಾಕಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟ? ಶೂ ಬೀಚ್ ಫಸ್ಟ್. ನಮಸ್ಕಾರ ಮಾಡಕ್ ಶೂ ಏನ್ ಬಿಚ್ಚದ್ ಬೇಡ, ಒಳಗೆ ಹೋಗಿ ಶೂ ಬಿಚ್ಚಬೇಕು. ಆಂಜನೇಯ ಸ್ವಾಮಿಯನ್ನು ನಮಸ್ಕರಿಸಲು ಬಂದಿದ್ದೇನೆ. ನೋಡ್ಬೋದು, ಇಲ್ಲಿ ಇದೆ ದೇವರು, ಚೆನ್ನಾಗಿದೆ. ರಾಮದಂತ ಸಜ್ಜ ಬಂದ್ರು ಸಜ್ಜ, ಆಕ್ಷನ್ ಪ್ರಿನ್ಸ್ ಸಜ್ಜ, ಹೊಡಿರಿ ನಗರಿ ಊದಿರಿ ತುತ್ತೂರಿ, ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಅಷ್ಟೇನಾ? ಜೈ 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 ಶ್ರೀರಾಮ್ ರಾಮದೂತ ಹನುಮಾನ್. ಅಷ್ಟೇ, ಅದಾದ್ಮೇಲೆ ಏನಿದೆ ಓಡ್ರೋ ಓಡ್ರೋ ಓಡ್ರೋ. ಸಜ್ಜಾಡ ಸರ್ಜಾ ಅಡ್ಡ ಅಲ್ಲ, ಇಲ್ಲಿ ಮಳೆ ಬರುತ್ತೆ, ಓಡ್ಬೇಕು ಇವಾಗ. ಏನಂತೀರಾ? ಪಕ್ಕ ಮಳೆ ಬರುತ್ತೆ. ಬನ್ನಿ ಓಡುವ. ಪಕ್ಕನಾ? ಬನ್ನಿ ಫುಲ್ ವಾಶ ಇವತ್ತು. ಎಸ್, ಆಲ್ರೆಡಿ ಬಂದಿದೆ. ಲೇಪಾಕ್ಷಿಗೆ ಬೇರೆ ಹೋಗ್ಬಿಟ್ಟು ಬಂದಿದೆ. ಏನಿಸ್ತದೆ? ಸುಸ್ತಾಗ್ಲಿಲ್ವಾ? ಸುಸ್ತಾಗಿದೆ. ಎಲ್ಲ ಏನಿಲ್ಲ. ಒಂದು ನಿಮಿಷ ರೆಸ್ಟ್ ಕೊಡದೆ ಸನ್ಸೆಟ್ ಇಂದ ಬಿದ್ಗಿದ್ದು ಹೋಗಿ ಬಾಯಿಲಿ. ಈ ಕಡೆ ಬಾ. ಹಾಂ, ಹೇಳಪ್ಪ, ಏನೋ ಹೇಳ್ತಾ ಇದ್ದೆ. ಲೇಪಾಕ್ಷಿ ಚೆನ್ನಾಗಿತ್ತು. ಹಾ. ಅಲ್ಲೇ ಅದೇ ಒಟ್ಟಿಗೆ ಒಂದು ನಿಮಿಷ ರೆಸ್ಟ್ ಇಲ್ಲದೆ ಬಂದಿದ್ದು. ಮನೆ ಹೋಗಿ ಬರೋಣ ಅನ್ಕೊಂಡೆ, ಹಂಗೆ ಹಾಕ್ಸ್ಬಿಟ್ಟು ಒಟ್ಟಿಗೆ ಏನು ಹಾಕ್ಸ್ಬಿಟ್ಟು ಏನು ಹಾಕ್ಸಿದ್ರು ಅಂದ್ರೆ ಅದೇ ಸುಸ್ತಾಯ್ತು ಅಷ್ಟೇ. ಡೈರೆಕ್ಟ್ ಆಗಿ ಬಂದ ಮ್ಯಾಪ್ ಹಾಕ್ಸಿದ್ರು. ಟ್ರಾಫಿಕ್ ಎಲ್ಲ ಫೋನ್ ಆಗಿ, ಚಾರ್ಜ್ ಆಗೋಗಿ, ಫೋನ್ ಚಾರ್ಜ್ ಆಗೋಗಿ, ಊಟ ಇಲ್ಲ. ಸೂಪರ್. ಊಟ ಮಾಡಿಲ್ಲ. ಅದೇ ಏನು ನಾನು ತಗೊಂಬ ಏನಾರು ಅಂತ ಹೇಳ್ತಾನೆ. ಎಗ್ ಪಫ್ ಅಲ್ಲ, ವೆಜ್ ಪಫ್. ಎಗ್ ಅಂತ ಅಲ್ಲಿ ರಾಮನಗರ ಅಂತ ಹೇಳಿದ್ರು ಕ್ಯಾಮರಾ ಹೇಳ್ಬಿಟ್ಟು ವೆಜ್ ಮಾಡಿದೆ ಅದನ್ನ. ಆಯ್ತು, ತಟ್ಟೆ ಇಡ್ಲಿ ಹಾಕ್ಸ್ ಬಾ ಇವಾಗ. ಮಿತೇಶ್ನ ಕೇಳಿದ್ರೆ ಗೊತ್ತಾಗತ್ತೆ egg ಹೋಣ? ಅಂತ. ಹೋಗೋಣ ಬಾ. ತಟ್ಟೆ ಇಡ್ಲಿನ ಮೈಸೂರು ಪಾಕ? ತಟ್ಟೆ ಇಡ್ಲಿ. ಮೈಸೂರು ತಟ್ಟೆ ಇಡ್ಲಿ ಯಾವನ್ ತಿಂತಾರೆ? ಲೇಪಾಕ್ಷಿಲಿ ಫ್ರೀ ಊಟ ಆಯ್ತು. ತಿಂದ್ಯಾ? ಹ್ಯಾಂಗಿಂಗ್ ಪಿಲ್ಲರ್ ನೋಡಿದ್ಯಾ? ಹಾಂ, ಅದೇ ನೋಡಿದೆ. ಕೆಳಗಡೆ ಏನು ಬಟ್ಟೆ ಹಾಕಿದೆ? ನಾ ಹಾಕಿ ನೋಡಿದೆ. ಅವನೇ ಹೋಗ್ತಾನೆ. ಬಟ್ಟೆ ಬೇಡ, ನೀನೇ ಹೋಗ್ಬಿಡ್ತೀಯ ಅಂತ. ಹಂಗೆ ಸ್ವಲ್ಪ ಮುಂದೆ ಹೋಗು, ನಾನು ಹಂಗೆ ಮುಂದೆ ಹೋಗ್ಬಿಡ್ತೀನಿ. ಅಲ್ಲ ಇಲ್ಲೋ ರೈಟು. ಕರೆಕ್ಟ್ ಇಲ್ಲೋದ್ರೆ ಎಲ್ಲ ಹೋಗುತ್ತಿದ್ದು. ವಾವ್, ಸುಮ್ಮನಿರಪ್ಪ. ಇದು ರಿಯಲ್ ಡೆವಿಲ್ಸ್ ಕಿಚನ್. ಯಾವನ ಒಂದೇ ಬರೋ ಆಚೆ. ಇದೇನೋ ನಿಜಾನೋ? ಅಣ್ಣ, ಯಾವುದೋ ಸೂಪರ್ ನ್ಯಾಚುರಲ್ ಏನಾದ್ರು ಇದ್ದು ಬಂದ್ಬಿಟ್ಟಾಯ್ತು ಆಮೇಲೆ. ಫೈನಲಿ ದ ಟಫ್ ಪಾರ್ಟ್ ಈಸ್ ಓವರ್. ಇದು ನೋಡಿದ್ರೆ ಅವರು ಲೈಟು ಹಾಂ, ಹೆಂಗಿತ್ತು? ಚೆನ್ನಾಗಿತ್ತು. ಇದು ಚೆನ್ನಾಗಿದೆ, ಲೈಟ್. ಅಲ್ಲ, ಅಲ್ಲಿಂದ ಇಳ್ಕೊಂಬಂದಿದ್ದು ಹೆಂಗಿತ್ತು? ಹಾಂ, ಇಳ್ಕೊಂಬರೋದು ನನಗೆ ಹತ್ತೋದ್ರಕ್ಕಿಂತ ಈಸಿ ಅನಿಸ್ತು. ಅಫ್ಕೋರ್ಸ್. ಓಕೆ, ಫೈನಲಿ ಇಟ್ಸ್ ಟೈಮ್ ಟು ಹೆಡ್ ಬ್ಯಾಕ್. ಸ್ವಲ್ಪ ಆಫ್ ರೋಡ್ ಇದೆ ಇಲ್ಲಿ, ಹೆಂಗಿರುತ್ತೆ ಗೊತ್ತಿಲ್ಲ, ನೋಡಬೇಕು. ಫುಲ್ ಕತ್ತೆ ಬೇರೆ ಆಗಿದೆ.
ಏನೂ ಆಗಲ್ಲ ಅಂತ ಅನಿಸುತ್ತೆ, ನಿಧಾನಕ್ಕೆ ಹೋಗ್ಬೇಕಷ್ಟೆ. ಏನಾಯ್ತು? ಸೂರ್ಯ ಅವರು ಬೀಳಿಸ್ಬಿಟ್ರು ಗಾಡಿನ. ಸೊ ಯಾರೋ ಇಲ್ಲಿ ಹೆಲ್ಪ್ ಮಾಡಿದ್ರು ಗಾಡಿ ಎತ್ತಕ್ಕೆ. ಫುಲ್ ಸ್ಲಿಪ್ಪರ್ ಇದೆ ರೋಡು, ಹುಷಾರಾಗಿ ಹೋಗ್ಬೇಕು. ವೀಲು ನಿಂತ್ಕೊತಾನೆ ಇಲ್ಲ. ಅಪಾಚಿ ಟ್ರೈ ಮಾಡೋ ಸಮಯ ಬಂದಿದೆ ನಮ್ಮ ಅನಿ ಅವ್ರದ್ದು. ಹುಷಾರು, ಲೆಟ್ಸ್ ಗೋ. ತಟ್ಟೆ ಇಡ್ಲಿ ತಿನ್ನೋ ಐಡಿಯಾ ಇಟ್ಕೊಂಡಿದ್ದೀವಿ, ನೋಡೋಣ. ರಾಮದೇವರ ಬೆಟ್ಟಕ್ಕೆ ಹೋಗುವ ದಾರಿ ಬಂದಿದೆ. ಜೈ ಆಂಜನೇಯ. ಹೋಗೋಣ ನಡಿ, ನನಗೇನಿಲ್ಲ, ಅಲ್ಲಿ ಬಿಟ್ಟರೆ ಒಳಗಡೆ ಪಕ್ಕ ಹೋಗೋಣ. ಬಿಡಬೇಕಲ್ಲ ಅವರು. ಮನೆಗೆ ಹೋಗೋ ಅಷ್ಟರಲ್ಲಿ ಟೈಮ್ ಫಾರ್ ಸಮ್ ತಟ್ಟೆ ಇಡ್ಲಿ. ಪೂಡೆ 7:50. 10 ಗಂಟೆ ಮನೆ. ಯಾ, ಕ್ಲೋಸಿಂಗ್ ಸೆರೆಮನಿ ಇದು. ಕ್ಲೋಸ್ ಮಾಡಮ್ಮ ಬ್ರೋ. ಸಡನ್ ಆಗಿ ಈ ಥರ ಹಿಂಗೆ ಮುಂದೆ ಇಟ್ಬಿಟ್ರೆ. ಹಾಂ, ಇವಾಗೆಲ್ಲ ಊಟ ಎಲ್ಲ ಆಯಿತು. ಹಾಂ. ಇವಾಗ ಸ್ಟ್ರೈನ್ ಆಗಿದೆ. ಪೀಸ್ಫುಲ್ಲಾಗೆ ನಾಳೆ ಕೆಲಸಕ್ಕೆ ರೆಡಿ ಆಗಬೇಕು. ನಾವು ಇವಾಗಿನ ಅಮೇಚರ್ ಬ್ಲಾಗರ್ಸು, ನಮಗಿನ್ನ ಮಾಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಬ್ಲಾಗರ್ಸೇ ಅಲ್ಲ ನಾವು, ಏನೋ ಬಿಟ್ಸ್ ಆ್ಯಂಡ್ ಪೀಸಸ್ ಸೇರಿಸ್ಬಿಟ್ಟು ಮಾಡ್ತೀವಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಏನಂತೀರಾ? ಬಾಯ್. ನೈಸ್. ಓಕೆ ಫ್ರೆಂಡ್ಸ್, ಸಿ ಯು. ಬೈ ಬಾಯ್. 100K ಸಬ್ಸ್ಕ್ರೈಬರ್ಸ್. ಅಷ್ಟೆಲ್ಲ ಆಗುತ್ತಾ? ಅಷ್ಟೆಲ್ಲ ಸೀನ್ ಇದೆಯಾ? ಯಾ, ಪಕ್ಕಾ ಆಬ್ವಿಯಸ್ ಬ್ರೋ. ಜಸ್ಟ್ 2 months ಒಂದು ವಿಡಿಯೋ ವೈರಲ್ ಆಗಿಬಿಟ್ರೆ. ಬಾಯ್ ಬಾಯ್.